ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲಾ ಬರಲಿ ಇನ್ನೊಂದ್ಸಲ ಜೋರಾಗಿರುವಂತಹ ಒಂದು ಚಪ್ಪಾಳೆ. ಹೇಳ್ತಾ ಇದ್ದೀವಿ, ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರಾರಂಭವಾಗ್ತಾ ಇದೆ. ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಶಾಂತತೆ ಇರಲಿ. ಯಾಕಂದ್ರೆ ಎಲ್ಲವೂ ಒಂದೇ ದಿನ ಬದಲಾಗುವುದಿಲ್ಲ, ಆದ್ರೆ ಒಂದು ದಿನ ಎಲ್ಲವೂ ಬದಲಾಗುತ್ತೆ. ಬದಲಾವಣೆ ನಿನ್ನಿಂದ ಶುರುವಾಗಿ ಎನ್ನುವ ಒಂದು ನಾನುಡಿಯನ್ನು ಮಾತಾಡುತ್ತಾ ಮೊದಲನೇದಾಗಿ ತೋರುವ ಒಳಬಳ್ಳಾರಿ ಶ್ರೀ ಚನ್ನಬಸವನ ಗುರುವಿನ ನಮ್ಮದೇ ಧ್ಯಾನಿಸಿದರೇನು ಚಿತ್ತ ಚಿನ್ಮಯವಾಗಿ ಕ್ಷೀರದೋಳು ಸಕ್ಕರೆ ಕರಗಿದಂತೆ ಚೈತನ್ಯದಿ ಬೆರೆತು ಗುರು ಪದವಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಹಾಗೂ 2024-25ನೇ ಸಾಲಿನ ಆರಂಭದ ಈ ಸುಂದರ ವೇದಿಕೆಯ ಮೇಲಿರುವ ವಿಸಿಬಿ ಸಂಸ್ಥೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವಿಸಿಬಿಯ ವಿಶೇಷ ಬಂಧುಗಳಾದ ಶ್ರೀ RC ಪಾಟೀಲ್ ಸರ್ ಅವರೇ ಹಾಗೂ ತಮ್ಮ ಕಾರ್ಯವನ್ನೆಲ್ಲ ಪ್ರವಾಸ ಸರ್ ಅವರೇ, ಅಂಗಡಿ ಸರ್ ಅವರೇ, ಎಲ್ಲ ಪತ್ರಕರ್ತರ ಮಿತ್ರರಿಗೆ ಹಾಗೂ ನಮ್ಮ ಕಾಲೇಜಿನ ಮೌನೇಶ ನಾಗಪ್ಪ BA ಸೆಕೆಂಡ್ ಸೆಮ್ ಎಂಬ ವಿದ್ಯಾರ್ಥಿ ವಿಶ್ವವಿದ್ಯಾಲಯ ರಾಯಚೂರದಿಂದ ತಮಿಳುನಾಡಿನಲ್ಲಿ ನಡೆದಂತಹ ಖೋ ಆಟಕ್ಕೆ ಮತ್ತು ಅಯ್ಯಪ್ಪ BA 6 ಸೆಮ್ ವಿದ್ಯಾರ್ಥಿಗಳು ಬಳ್ಳಾರಿಯಲ್ಲಿ ನಡೆದಂತಹ BR ಅಂಬೇಡ್ಕರ್ ಅವರ ಬಗ್ಗೆ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ. ಹಾಗೆ ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ನಡೆದಂತಹ ವಿಶ್ವವಿದ್ಯಾಲಯದ ರಾಜ್ಯ ಮಟ್ಟದ ವಿದ್ಯಾರ್ಥಿಗಳಾದಂತಹ ಸೌಂದರ್ಯ BCom4 ಮತ್ತು ಶ್ವೇತಾ BA ನ್ಯಾಷನಲ್ ಕಾಲೇಜ್. ಹಾಗೆ ನನಗೊಂದು ಅಪ್ಪು ಸರ್ ಅವರ ಹಾಡು ನೆನಪಾಗುತ್ತೆ. ನಿಮ್ಮಿಂದಲೇ 3 ವರ್ಷ ವಿದ್ಯಾಭ್ಯಾಸ ಮಾಡಿ ಅವರು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ. ಅದು ಒಂದು ಎಲ್ಲಿಗೆ ಹೋಗ್ತದಲ್ಲ ಅಂತಕ್ಕಂಥ ಮೊನ್ನೆ ಒಂದು ವಿದ್ಯಾರ್ಥಿ ನಂತರ ಬಂದ್ಕೆ ಸರ್ ಭಾಳ ಗೊತ್ತಾಗ್ತಾ ಇದೆ, ನಾನು 5 ವರ್ಷದಿಂದ ಓದಿದ್ದೀನಿ. ನಿಮ್ಮ ತಂದೆ ತಾಯಿಯಂದರು ನನ್ನ ಮಕ್ಕಳು ಬೆಳಿಬೇಕು, ಮುಂದೆ ಒಂದು ಒಳ್ಳೆ ವ್ಯಕ್ತಿಗಳಾಗಬೇಕು, ಒಳ್ಳೆ ಹುದ್ದೆಗಳನ್ನು ಅಥವಾ ಯಾವುದೊಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂತ ಅವರು ಸಾಕಷ್ಟು ಆಸೆ ಇಟ್ಟು ನಿಮಗೆ ಅವ್ರು ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನ ಸಹಿಸಿಕೊಂಡು ನಿಮ್ಮನ್ನು ಬೆಳೆಸಿರ್ತಾರೆ, ಕಾಲೇಜ್ಗಳಿಗೆ ಬೆಳೆಸಿರ್ತಾರೆ. ಈಗ ನಿಜವಾಗಿಯೂ ಈಗ ಕರೆಕ್ಟಾಗಿ ಏನು ಡಿಸಿಷನ್ ತೊಗೋಬೇಕನ್ನೋದು ಈಗ ಮಾತ್ರ ನಿಮ್ಮಲ್ಲಿ ಏನೀಗ ನೀವು ಡಿಗ್ರಿ ಮುಗಿಸಿದ್ರೆ, ಕೆಲವೊಬ್ರು ಮುಂದೆ BEd ಇದೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಇದೆ ಅದಕ್ಕೂ ಹೋಗ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ಬೋದು. ಅದು ನಿಮ್ಮಲ್ಲೇ ಇರ್ತವೆ. ಇದಕ್ಕೆ ಯಾರಿನ ಮೇಲೆ ಯಾರು ಶಿಕ್ಷಕರು ಬೇಕಾಗಿಲ್ಲ, ನಿಮ್ಮ ತಂದೆ ತಾಯಿಗಳು ಬೇಕಾಗಿಲ್ಲ. ನಾನು ಮುಂದೆ ಬರಬೇಕಂತ ನನ್ನಲ್ಲಿ ನಾನು ಅಂದ್ಕೊಂಡ್ರೆ 100% ನಾನು ಮುಂದೆ ಬರ್ತೀನಿ. ಇಲ್ಲ ಅಂತಂದರೆ ಇದೇ ಊರಲ್ಲಿ ತಿರುಗಾಡೋದು. ದುಡಿಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸರ್ಕಾರಿ ನೌಕರಿ ಒಂದೇ ಅಂತ ಏನಂದರೆ ಒಳ್ಳೆತನದಿಂದ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಪ್ರಜೆಯಾಗಿ ನಾವು ಮುಂದೆ ಬರಬೇಕು. ತಾವೆಲ್ಲರೂ ಆ ಮಟ್ಟ ನಾನು ಅನ್ಕೊಂತೀನಿ. ಸಿಟಿಯವರು ಭಾಳಷ್ಟು ಜನ ಇರ್ತೀವಿ. ನಾನು ಕೂಡ ಗ್ರಾಮೀಣದಿಂದ ಬಂದವನೇ. ನನ್ನ ತಂದೆ ತಾಯಿಗಳು ಕೂಡ ಅವರು ಒಕ್ಕಲ್ತನದವ್ರೆ. ಏನಂದರೆ ಓದಬೇಕು, ಮುಂದೆ ಬರಬೇಕನ್ನೋದು ಒಂದು ಹಂಬಲ ಇತ್ತು. ನಾನು MSc ಮಾಡ್ಕೊಂಡೆ ಲೆಕ್ಚರರ್ ಆಗಿ. ಆದರೆ ನನ್ನ ಚಿಕ್ಕ ವಯಸ್ಸಿನಿಂದ ಈ ಪೊಲೀಸ್ ಹುದ್ದೆಗೆ ಬರಬೇಕನ್ನೋದು ಆಸೆ ಇತ್ತು. ಅದಕ್ಕೆ ನಾವು ಪೊಲೀಸ್ ಹುದ್ದೆಗೆ ಬಂದೆ. ನಾನು ಮೇಲೆ ಬೇರ್ಬೇಕಾದ್ರೆ ಕಾರಣ ನನ್ನ ತಂದೆ ತಾಯಿಗಳು ಆಸೆ ಇಟ್ಟಿದ್ರು. ನನ್ನ ತಂದೆ ತಾಯಿಗೆ ಹೇಳ್ತಾ ಇದ್ದೆ, ನಾನು ಏನಾದ್ರಾಗಲಿ ಕೊನೆಗೊಂದು ಕ್ಲರ್ಕ್ ಆದ್ರಾಗಲಿ ಹಾಗೆ ಆಗ್ತೀನಿ ಅಂತ ಹೇಳಿ. ಬಟ್ ಮುಂದೆ ಬರಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಗೆಳೆಯರ ಬಳಗ. ಲಾಸ್ಟ್ ನಾನು PG ಮುಗಿಸಿದ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಫ್ರೆಂಡ್ಸ್ ಇದ್ವಿ. ಒಂದು 10-15 ಜನ ಒಳ್ಳೆ ಫ್ರೆಂಡ್ಸ್ ಇದ್ವಿ. ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದ್ವಿ. ಎಲ್ಲರೂ ಕೂಡಿ ಬೆಳಗ್ಗಿಂದ ಸಾಯಂಕಾಲವರೆಗೂ ಓದ್ಕೊಂತಿದ್ವಿ. ಸಾಯಂಕಾಲ ಆ ಕಡೆ ಈ ಕಡೆ ತಿರುಗಾಡೋದಂದ್ರೆ ಬರೀ ಹುಡುಗರು ನೋಡೋಕ್ಕೆ ತಿರುಗಾಡೋದು ಆ ಥರ ಅಲ್ಲ. ನಾವು ಡಿಸ್ಕಸ್ ಮಾಡ್ತೀವಿ, ಏನು ಇವತ್ತೇನು ನಾವು ಓದಿದ್ದೀವಿ, ಏನು ನಮ್ಗೆ ಗೊತ್ತಿಲ್ಲ ಅನ್ನೋದನ್ನು ಡಿಸ್ಕಸ್ ಮಾಡ್ತಿದ್ವಿ. ಆ ಒಂದು ಕಾರಣಕ್ಕೆ ಏನು ಎಕ್ಸಾಮ್ ಎಲ್ಲ ಬರೀತಿದ್ವಿ, ಎಲ್ಲ ಎಕ್ಸಾಮ್ ಎಲ್ಲ ಪಾಸ್ ಆಗ್ತಿದ್ವು. ಇಟ್ಸ್ ದ 5th ಜಾಬ್. ನೀವು 100% ಮನಸ್ಸು ಮಾಡಿದರೆ ನೀವು ಜೀವನದಲ್ಲಿ ಮುಂದೆ ಬರ್ತೀರಿ. ಅದು ನಿಮ್ಮ ಕೈಯಲ್ಲಿದೆ. ನಾನು ಮಾಡಲೇಬೇಕು, ನಾನು ಮಾಡ್ತೀನಿ. ನಮ್ಮ ತಂದೆ ತಾಯಿ ಬೆಳೆಸಿದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಹೆಸರನ್ನ ತರ್ತೀನಿ ಅಂತ ಮಾಡೋಣ ಅಂತ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನೀವು ಮಾಡಿದರೆ 100% ಜೀವನದಲ್ಲಿ ನೀವು ಮುಂದೆ ಬರ್ತೀರಿ. ಇದು ಒಂದು. ಇನ್ನು ಮುಖ್ಯವಾಗಿ
ಈ ಹಂತ ಈಗೇನು ನೀವು ಡಿಗ್ರಿ ಮುಗಿಸ್ತಿದ್ರಿ, ಆಮೇಲೆ PUC ಹುಡುಗರು ಕೂಡ SLC ಮುಗಿಸಿ, ಜಸ್ಟ್ SLC ಮುಗಿಸಿ ಈಗ PUC ಬರ್ತಾ ಇದ್ದಾರೆ. ನಿಮಗೂ ಕೂಡ ಈಗ ಮುಂದಿನ 3 ವರ್ಷದ ಜೀವನ ಏನಿದೆಯಲ್ಲ ಅತಿ ಮುಖ್ಯವಾದ ಜೀವನ. ನೀವು ಬೇರೆ ಕಡೆ ನಿಮ್ಮ ಮನಸ್ಸನ್ನ ಹರಿಸದೆ ನಿಮ್ಮ ಅಭ್ಯಾಸದ ಕಡೆಗೆ ನಿಮ್ಮ ಗಮನ ಹರಿಸಿ, ನೀವು ಬೆಳಗ್ಗೆ ಮನೆಯಿಂದ ಬರುವಾಗ ನಿಮ್ಮ ತಂದೆ ತಾಯಿ ಮುಖ ನೋಡ್ರಿ, ಕಾಲೇಜ್ ಬಂದು ಎಂಟ್ರಿ ಆಗಿ ಬುಕ್ ತೆಗೆಯುವಾಗ ಅದರಲ್ಲಿ ನಿಮ್ಮ ತಂದೆ ತಾಯಿ ಮುಖ ಕಾಣಲಿ. ಯಾಕೆ ನನ್ನ ತಂದೆ ತಾಯಿ ನಮ್ಮನ್ನು ಕಳಿಸಿದ್ದಾರೆ ಅಂತ ಹೇಳಿ ಅಷ್ಟು ಸಾಕು. ಉತ್ತಮವಾದ ಈಗ ಗುರುಗಳು ಸಿಗ್ತಾ ಇದ್ದಾರೆ, ಮೊದಲಿನ ಥರ ಈಗ ಸಾಕಷ್ಟು ಎಜುಕೇಷನ್ ಇದೆ, ಸಾಕಷ್ಟು ಎಲ್ಲ ಕಡೆ ಮಾಹಿತಿಗಳನ್ನು ತಿಳ್ಕೊಂಡು ಒಳ್ಳೆ ಉತ್ತಮ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಉತ್ತಮ ಶಿಕ್ಷಕರು ಕೂಡ ಈಗ ಸಿಗ್ತಾ ಇದ್ದಾರೆ. ಅದನ್ನು ತಾವೆಲ್ಲರೂ ಉಪಯೋಗ ಮಾಡ್ಕೋಬೇಕು. ನಿಜವಾಗಿ ಮುಖ್ಯವಾಗಿ ಒಂದೆರಡು ಮಾತನ್ನು ಅಲ್ಲೇ ನಮ್ಮ ಲೆಕ್ಚರರ್ಗೆ ಹೇಳಿ ಮಾತಾಡಿದ್ವಿ, ಅವರೆಲ್ಲ ಡಿಟೇಲ್ ಆಗಿ ಎಲ್ಲ ಹೇಳ್ತಾರೆ. ಈ ಒಂದು ವಯಸ್ಸು ಭಾಳ ಒಂಥರ ಕೆಟ್ಟ ಯೋಚನೆ ಮಾಡುವಂಥ ವಯಸ್ಸು. ನಮ್ಮ ಬುದ್ಧಿಗೆ ನಾವೇನಾದರೂ ಇದು ಕೊಟ್ಟರೆ ಅದು ನಮ್ಮನ್ನು ಯಾವ ಕಡೆನೂ ಕರ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ಮುಖ್ಯವಾಗಿ ಈ ದುಶ್ಚಟಕ್ಕೆ ಬಲಿಯಾಗೋದು ಭಾಳಷ್ಟು ಇದೇ ಅವಧಿ. ಆ ಕಡೆ ತಾವೆಲ್ಲ ಚಲಿಸಬಾರ್ದು, ಉತ್ತಮ ಮಾರ್ಗದ ಕಡೆ ತಾವು ಚಲಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ. ಈಗ ಸಾಕಷ್ಟು ಇದೇ ಸಮಯ ಒಂದು ಪೊಲೀಸ್ ವಿಷಯಗಳನ್ನು ತಮ್ಮ ಮುಂದೆ ನಾನು ಹೇಳ್ಕೋಬೇಕಾಗ್ತದೆ. ಯಾಕಂದರೆ ಎಲ್ಲ ಯುವಕರಿದ್ದೀರಿ, ಸಾಕಷ್ಟು ಬೈಕ್ಗಳನ್ನ ತೊಗೊಂಡು ಬರ್ತೀರಿ, ಸಿಕ್ಕಾಪಟ್ಟೆ ಸ್ಪೀಡಾಗಿ ಬರ್ತೀರಿ. ಸ್ಪೀಡೇನೋ ನಮಗೆ ಥ್ರಿಲ್ ಕೊಡ್ತದೆ, ಆಮೇಲೆ ಏನಾದರೂ ಆದರೆ ನಮ್ಮ ಕೈಕಾಲು ಮುಗಿದ್ರೆ ಅಥವಾ ಜೀವ ಹೋದರೆ ಅದಕ್ಕೆ ಯಾವ ಎಷ್ಟು ಲೈಫ್ ಹಾಳಾಗ್ತವೆ, ಮನೆತನಗಳು ಹಾಳಾಗ್ತವೆ. ದಯವಿಟ್ಟು ಎಲ್ಲರೂ 18 ವರ್ಷಕ್ಕಿಂತ ಮುಂಚೆ ಯಾರಿಗೂ ಡ್ರೈವಿಂಗ್ ಲೈಸೆನ್ಸ್ ಸಿಗಲ್ಲ. ದಯವಿಟ್ಟು ಆ ಟೈಮಲ್ಲಿ, ಯಾಕಂದರೆ ಬುದ್ಧಿ ಬೆಳವಣಿಗೆ ಆಗಿಲ್ಲ ಅನ್ನೋದಕ್ಕೆ ಅದು 18 ವರ್ಷ ಅಂತ ಒಂದು ಇದನ್ನು ವಯಸ್ಸಲ್ಲಿ ಇಟ್ಟಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋಕ್ಕೆ. 18 ವರ್ಷ ಆದ ತಕ್ಷಣ ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಿ. ಅದೇನು ಒಂದು 500 ರೂಪಾಯಿ ಕೊಟ್ಟರೆ ನಿಮ್ಮ ಮೊದಲೊಂದು ಲರ್ನರ್ ಲೈಸೆನ್ಸ್ ಬರ್ತದೆ, ಆಮೇಲೆ DL ಬರ್ತದೆ. ಅದು ಭಾಳ ಮುಖ್ಯ. ಸೆಕೆಂಡು ಇನ್ಶೂರೆನ್ಸ್. ಏನಾದ್ರು ಆದರೆ ಅದನ್ನು ನಮ್ಮನ್ನು ಕವರ್ ಮಾಡೋದು ಇನ್ಶೂರೆನ್ಸು ಆಗ್ತದೆ. ಇಲ್ಲ ಆಕ್ಸಿಡೆಂಟ್ ಆಗಿ ಇತ್ತಿತ್ತಲಾಗಿ ಭಾಳಷ್ಟು ಆಕ್ಸಿಡೆಂಟ್ ಆಗ್ತವೆ, ಅದು ಹೆಲ್ಮೆಟ್ ಧರಿಸದೇ ಇರಲಿಕ್ಕೆ. ನಾವು ನಿನ್ನೆ ಮೊನ್ನೆ ಒಂದು ಸ್ಟಡಿ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ಕಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ ಅಂತೇಳಿ. 2 ವೀಲರ್ ಆಕ್ಸಿಡೆಂಟ್ಸೇ ಭಾಳ ಆಗ್ತಾ ಇದ್ದಾವೆ. ಅದು ತಲೆಗೆ ಹೊಡ್ತಾ ಬಿದ್ದರೆ ಭಾಳ ಜನ ಸಾಯ್ತಾ ಇದ್ದಾರೆ. ಅದು ಯಾಕೆ? ಅಕಸ್ಮಾತ್ ಹೆಲ್ಮೆಟ್ ಇದೆ, 500 1,000 ರೂಪಾಯಿ ಒಂದು ಹೆಲ್ಮೆಟ್ ಇರ್ತದೆ. ಅಕಸ್ಮಾತ್ ಏನು ಆಕ್ಸಿಡೆಂಟ್ ಆದರೆ ನಮ್ಮ ತಲೆ ಉಳಿಸ್ತದೆ, ನಮ್ಮ ಜೀವನ ಉಳಿಸ್ತದೆ. ಅದಕ್ಕೆ ದಯವಿಟ್ಟು ಇದು ಪೊಲೀಸರು ಫೋರ್ಸ್ ಅಲ್ಲ, ಅಥವಾ ಪೊಲೀಸರು ನಮಗೆ ದಂಡ ಹಾಕ್ತಾರಂತ ದಯವಿಟ್ಟು ಬೈಕೋಬೇಡಿ. ನಿಮ್ಮ ಜೀವ ಉಳಿಸಲಿಕ್ಕೆ ದಯವಿಟ್ಟು ಹೆಲ್ಮೆಟನ್ನು ಹಾಕೋದಂತ ಕಳಿಸಿ. ಆಮೇಲೆ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಅಣ್ಣ ತಮ್ಮಗಳು ಅಥವಾ ತಂದೆಯರು ಎಲ್ಲರಿಗೂ, ಆಮೇಲೆ ಫ್ರೆಂಡ್ಸು ಎಲ್ಲರಿಗೂ ಹೇಳಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ, ನಿಮ್ಮಿಂದನೇ ಒಂದು ಎಜುಕೇಷನ್ ಆಗಲಿ, ನಿಮ್ಮಿಂದನೇ 4 ಜೀವ ಉಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಈ ಶಿಕ್ಷಣ ಸಂಸ್ಥೆ ಹೇಳ್ತಾ ಇದ್ರು ನಮ್ಮ ಲೆಕ್ಚರರು, ಮುಂದೆ ಪೋಸ್ಟ್ ಗ್ರ್ಯಾಜುಯೇಟನ್ನು ಸಹಿತ ತರ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ನಾವೆಲ್ಲ ಓದುವಾಗ ಎಷ್ಟು ಸಿಕ್ಕಾಪಟ್ಟೆ 100-200 ಕಿಲೋಮೀಟರ್ ದೂರ ಹೋಗಿ ನಾವು ಪೋಸ್ಟ್ ಗ್ರ್ಯಾಜುಯೇಟ್ಗೆ ಹೋಗ್ಬೇಕಾಗ್ತೈತಿ. ಈಗ ನಮ್ಮ ಮನೆ ಬಾಗಿಲಲ್ಲೇ ಕಾಲೇಜುಗಳು ಬರ್ತಾ ಇದ್ದಾವೆ. ಎಲ್ಲ ತಾವು ಉಪಯೋಗ ಮಾಡ್ಕೊಳ್ರಿ. ಈ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ. ಆಮೇಲೆ ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ, ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಸರ್ ಇವರಿಗೆ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ಮೊದಲನೇದಾಗಿ ನ್ಯಾಷನಲ್ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆ ಸುಸ್ವಾಗತ. ಮೊದಲನೇ ಪ್ರಶ್ನೆ, ಯುವಕರು ವಾಹನ ಸಂಚಾರದ ನಿಯಮದ ಬಗ್ಗೆ ಅನುಸರಿಸಬೇಕಾದ ನಿಯಮಗಳನ್ನು ತಿಳಿಸಿ. ಮುಖ್ಯವಾಗಿ ನಾವು ಒಂದು ವಾಹನನ ತಗೋಬೇಕಾದ್ರೆ, ಒಂದು ಚಲಿಸ್ಬೇಕಾದ್ರೆ ಮೊದಲು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಅದ್ರ ಜೊತೆಗೆ ಇನ್ಶೂರೆನ್ಸ್ ಇರಬೇಕು. ಯಾವಾಗಲೂ ಹೆಲ್ಮೆಟನ್ನು ಧರಿಸಿರಬೇಕು, ಓವರ್ ಸ್ಪೀಡ್ ಹೋಗಬಾರ್ದು. ಆಮೇಲೆ ದಾರಿನಲ್ಲಿ ಹೋಗುವಾಗ ನಾವು ಒಂದೇ ಅಲ್ಲ, ನಾವು ನೀಟಾಗಿ ಹೋಗ್ತಾ ಇರ್ತೀವಿ, ಬೇರೆದರ ತಪ್ಪುಗಳನ್ನ ನಾವು ನೋಡಿಕೊಂಡು ಏನಾದರೂ ತೊಂದರೆ ಆಗಲಾರ್ದಂತೆಗೆ ಚಲಿಸಬೇಕಾಗ್ತದೆ. ಅದು ಭಾಳ ಮುಖ್ಯ. ಆಮೇಲೆ ರಸ್ತೆ ನಿಯಮಗಳನ್ನ ಪಾಲಿಸಬೇಕು. ನಾವು ಹೋಗ್ತಾ ಇರ್ತೀವಿ, ಮೊನ್ನೆ ನಾವೇ ಒಂದು 2 ಸರಿ ನಮಗೆ ಜೀಪ್ಗೆ ಅಡ್ಡ ಬಂದು, ಎಸ್ಪೆಷಲಿ ಟ್ರ್ಯಾಕ್ಟ್ರು, 2 ವೀಲರ್. ಯಾವಾಗಲೂ ನಾವು ಹೋಗುವಾಗ, ಒಂದು ವೆಹಿಕಲ್ ಹೋಗುವಾಗ
ನಮ್ದು ಆ ಕಡೆ ಈ ಕಡೆ ಗ್ಲಾಸ್ ಇರ್ತದೆ. ಗ್ಲಾಸ್ ಯಾಕೆ ಹಾಕ್ತಾರೆ ಅಂದರೆ ಇದೆ, ನಾವು ಸಡನ್ ಆಗಿ ಹಿಂದೆ ಟರ್ನ್ ಆಗೋಕ್ಕಾಗಲ್ಲ. ಯಾಕಂದ್ರೆ ಮುಂದೆ ಟರ್ನ್ ಆದರೆ ಮುಂದೆ ಏನಾದರೂ ನಾವು ಆಗುವಂಥ ಅನಾಹುತ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವಾಗಲೂ ಮಿರರಲ್ಲಿ ನೋಡ್ಕೋಬೇಕು, ವೆಹಿಕಲ್ ಬರ್ತಾ ಇದೆಯಾ, ಯಾವುದಾದ್ರು ಬರ್ತಾ ನೋಡ್ಕೊಂಡು ನಾವು ಟರ್ನ್ ಆಗಬೇಕು. ಟರ್ನ್ ಮಾಡಿಬಿಡ್ತಾರೆ ಭಾಳಷ್ಟು ಯುವಕರು, ಗೊತ್ತಿರಲ್ಲ. ಯಾಕಂದರೆ ಮೊದಲೆಲ್ಲ ಭಾಳ ಟೈಟ್ ಇತ್ತು ಅದು. ಇದನ್ನು ಕೊಡಬೇಕಾದ್ರೆ, ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ, ಈಗೆಲ್ಲ ನೀವು ಅವ್ರ ಜೊತೆ ಹೇಳಿಸಿ ಒತ್ತಡ ಮಾಡಿ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ಬಿಡ್ತೀರಿ. ಸೊ ಹೋಗುವಾಗ ನೀವು ಬೈಕಲ್ಲಿ ನಿಮಗೆ ಲೆಫ್ಟು ರೈಟು ಸಿಗ್ನಲ್ ನೀವು ವೆಹಿಕಲಲ್ಲಿ ಹಾಕ್ಕೊಂಡು ಟರ್ನ್ ಆಗ್ಬೇಕತ್ತೆ, ಅಥವಾ ಕೈ ಮಾಡಿ ಟರ್ನ್ ಆಗ್ಬೇಕಾಗ್ತದೆ. ಆಮೇಲೆ ರಸ್ತೆ ದಾಟುವಾಗೂ ಕೂಡ ನೀವು ಸಿಗ್ನಲ್ಗಳಿದ್ರೆ ಸಿಗ್ನಲ್ ನೋಡಿ ದಾಟಬೇಕು. ಇಲ್ಲಾಂದ್ರೆ ಆ ಕಡೆ ಈ ಕಡೆ ಎರಡೂ ಕಡೆ ಫಸ್ಟಿಗೆ ನಿಂತು ನೋಡಿ ನಾವು ಮುಂದೆ ರಸ್ತೆ ದಾಟಬೇಕು. ಇವೆಲ್ಲ ಕೆಲವೊಂದು ಬೇಸಿಕ್ ಆಗಿರುವಂಥ ನಿಯಮಗಳು. ಇನ್ನೂ ಸಾಕಷ್ಟು ನಿಯಮಗಳಿದ್ದಾವೆ. ಹಂಗಿದ್ರೆ ನಾವು ಇನ್ನೊಂದ್ಸರಿ ನಿಮ್ಮ ಕಾಲೇಜ್ನಲ್ಲಿ ಒಂದ್ಸರಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಗಾಗಿ ಈಗಿನ ಕಾನೂನು ಕ್ರಮಗಳು ಸಾಕೆ ಅಥವಾ ಇನ್ನೂ ಏನಾದರೂ ಮಾರ್ಪಾಡುಗೊಳಿಸಬೇಕೆ? ಸದ್ಯದ ಮಟ್ಟಿಗೆ ನೋಡ್ಬೇಕಾದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದ್ದ ಕಾನೂನುಗಳು ಸಾಕು ಅನ್ನಿಸ್ತವೆ. ಥ್ಯಾಂಕ್ ಯು ಸರ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದರಲ್ಲಿ ಪಾಲ್ಗೊಳ್ಳಬೇಕು. ಕರ್ತವ್ಯದ ನಿಮಿತ್ತ ಬೇರೆ ಕಡೆ ಹೋಗ್ತಿರೋದ್ರಿಂದ ಸರ್ ತಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ಸರ್. ನಿಜವಾಗ್ಲೂ ನಾವು ಅದಕ್ಕೆ ಆಭಾರಿಯಾಗಿದ್ದೀವಿ ಸರ್. ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ತಾಯಿ ಮಾತೃ ಹೃದಯ ಹೊಂದಿರತಕ್ಕಂಥ ಉಪನ್ಯಾಸಕರು ನಾನು ಕಂಡೆ. ಇಲ್ಲಿನ ಉಪನ್ಯಾಸಕರು ತುಂಬಾ ಹೃದಯವಂತ ಮಾತೃಭಾಷೆ ಹೊಂದಿರತಕ್ಕಂಥ ಉಪನ್ಯಾಸಕರು. ನಾನು ಮುಂದೆ ಒಳ್ಳೆಯ ರೀತಿ ಓದಿ ಒಳ್ಳೆಯ ಹೆಸರನ್ನ ತಂದುಕೊಡ್ತೇನೆ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ 2 ಭಾಷೆ ಮುಗಿಸಿ ಧನ್ಯವಾದ. ಕರ್ತವ್ಯವೇ ದೇವರು ಎಂದು ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿರುವ ಬೆಳಗಾವಿ ಠಾಣೆಯ ನಮ್ಮ ಅಧಿಕಾರಿ, ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಅವರಿಂದ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ತೆಗೆದುಕೊಂಡಿರುವಂತಹ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿ ಶ್ರೀ ಯಡಿಯೂರಪ್ಪ ಅಂಗೀಸರು. ಕರ್ನಾಟಕ ಪೊಲೀಸ್ ನಮ್ಮ ಹೆಮ್ಮೆ. ಇನ್ನೊಂದ್ಸಲ ಹೇಳೋಣ, ಕರ್ನಾಟಕ ಪೊಲೀಸ್. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಶ್ರೀ ಯಡಿಯೂರಪ್ಪ ಅಂಗೀಸರ್. ನೈಸರ್ಗಿಕ ನಿಯಮ ಕೂಡ ಮುಖ್ಯವಾಗಿ ನಾ ಹೇಳಿಕೆ ಬಯಸ್ತಕ್ಕಂಥದ್ದು ಇಷ್ಟೇ. ಈ ಜ್ಞಾನಿನ ಸದೃಶ ಪವಿತ್ರಮಿಹ ವಿದ್ಯತೆ, ಒಂದು ಭಗವದ್ಗೀತೆಯನ್ನ ಒಂದು ಶ್ಲೋಕದ 1 ಸಾಲನ್ನ ಉಲ್ಲೇಖಿಸ್ತಾ ಇದ್ದೇನೆ. ಜ್ಞಾನಕ್ಕಿಂತ ವಿಶೇಷವಾದ ಮತ್ತು ಪವಿತ್ರವಾದ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಸ್ವತಃ ಭಗವಾನ್ ಶ್ರೀಕೃಷ್ಣನೇ ಹೇಳಿದ್ದಾನೆ. ಉದ್ದೇಶ ಇಷ್ಟೇ, ನಮ್ಮ ಯಾವುದಾದ್ರೂ ಒಂದು ಆಸ್ತಿಯನ್ನ ಅಥವಾ ನಮ್ಮ ಒಂದು ಅಸೆಟ್ ನಾವು ಏನು ಕ್ರಿಯೇಟ್ ಮಾಡ್ಕೊಡ್ತೀವಿ ನಮ್ಮ ಜೀವನದಲ್ಲಿ, ಅದನ್ನ ಕಿತ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ನಮ್ಮ ಜ್ಞಾನವನ್ನ ಯಾರು ಕೂಡ ಕದಲಿಕ್ಕೆ ಸಾಧ್ಯ ಇಲ್ಲ. ಈ ಉದ್ದೇಶ ಯಾಕಂತಂದ್ರೆ, ಇದೇ ಲೈನ್ ಕೋಟ್ ಮಾಡ್ತಂದ್ರೆ, ನಮ್ಮ ದೇಶದ ಅತ್ಯಂತ ಪ್ರತಿಭಾನ್ವಿತ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಒಬ್ಬ ವ್ಯಕ್ತಿ ಓದ್ಬೋದಾದ್ರೆ ಮತ್ತೆ ಎಷ್ಟು ಸಾಧ್ಯನೋ ಗ್ಯಾದರ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ತನ್ನ ಪ್ರಯತ್ನವನ್ನು ಪಟ್ಟು ಕಲ್ತಿರ್ತಕ್ಕಂಥ ವ್ಯಕ್ತಿ ಅದು ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ. ಯಾಕಂದ್ರೆ ಪ್ರಪಂಚದಲ್ಲಿ ಆತ ಪಡೆದಿರ್ತಕ್ಕಂಥ ಡಿಗ್ರಿಗಳನ್ನ, ಆತ ಪಡೆದಿರ್ತಕ್ಕಂಥ PhDಗಳನ್ನ ಪ್ರಪಂಚದ ಇನ್ನು ಯಾವ ವ್ಯಕ್ತಿನೂ ಇಲ್ಲಿವರೆಗೂ ಕೂಡ ಆತನ ಸಮೀಪಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಅಂತ ವ್ಯಕ್ತಿ ಇಲ್ಲಿವರೆಗೂ ಕೂಡ ಸುಮಾರು ಒಂದು 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಶಿಕ್ಷಣ ವ್ಯವಸ್ಥೆ, ಅದಕ್ಕಿಂತ ಮುಂಚೆ ಇತ್ತು, ಬಟ್ ಅದಕ್ಕೆ ದಾಖಲಾತಿಗಳು ಕಡಿಮೆ ಇದಾವೆ. ಸುಮಾರು 2000-3000 ವರ್ಷಗಳಿಂದ ಕೂಡ ಅಂತ ಒಬ್ಬ ವ್ಯಕ್ತಿಯನ್ನ ಇಡೀ ಪ್ರಪಂಚ ಕೂಡ ಕಂಡಿಲ್ಲ. ಅಷ್ಟೊಂದು ವಿದ್ವತ್ತನ್ನು ಪಡೆದುಕೊಂಡು ನಮ್ಮ ದೇಶದಲ್ಲಿ ಹುಟ್ಟಿ ಇತ್ತೀಚೆಗೆ ಕೊಲಂಬಿಯಾ ಯೂನಿವರ್ಸಿಟಿ ಫ್ರಮ್ USA ಅವರು ವಿಶೇಷವಾಗಿ ಈ ಒಂದು ಏನು ಸಂಶೋಧನೆ ನಡೆಸಿದಾಗ ಈ ವ್ಯಕ್ತಿ ಪ್ರಥಮವಾಗಿ ಬರ್ತಾರೆ. ಹಾಗಾಗಿ ಅವ್ರನ್ನ ಇವತ್ತಿಗೂ ನಾವು ಸ್ಮರಿಸ್ತಕ್ಕಂಥ ಆ ಒಂದು ವಿಚಾರ ನಡೆದಿದೆ. ದಯವಿಟ್ಟು ನಾವು ಒಂದು ಹೊಸದಾಗಿ ಏನ್ ಬಂದಿದ್ದೀರಿ ಸ್ವಾಗತ ಮಾಡ್ಕೊಂಡು, ನೀವು ನಿಮ್ಮ ಒಂದು ಏನು ರೋಡ್ ಆಕ್ಸಿಡೆಂಟ್ ಅಲ್ಲಿ ಮರಣ ಹೋಗ್ತಾ ಇದ್ದಾರೆ 400 ಪೀಪಲ್ಸ್ ಪರ್ ಇಯರ್. ಅದು ಮುಖ್ಯವಾಗಿ ಯಾಕೆ ಆಗ್ತಾ ಇದೆ, ಈ ಅತಿ ಹೆಚ್ಚು 35ರಿಂದ 40 ವಯಸ್ಸಿನ ಒಳಗೆ, 20ರಿಂದ 30 ವಯಸ್ಸಿನ ಒಳಗೆ ಆಗ್ತಾ ಇದಾವೆ. ಯಾಕೆ ಈ ಉದ್ದೇಶ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು 50 ಜನ ಮೇಲ್ಪಟ್ಟವರು ಸತ್ತಿರ್ಬೋದು, ಒಂದು 300 ಜನ ಆಲ್ಮೋಸ್ಟ್ 20ರಿಂದ 40. ಕಾಮರ್ಸ್. ಯಾರಿಗೆ ನಿಮ್ಮ ಪ್ರಶ್ನೆ? ಶ್ರೀ ಯಡಿಯೂರಪ್ಪ PSI ಸರ್. ಇವತ್ತು ನಮಸ್ತೆ ಸರ್. ನಮಸ್ತೆ. ಮೊದಲನೇದಾಗಿ ನಮ್ಮ ನ್ಯಾಷನಲ್ ಕಾಲೇಜಿನ
ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಪ್ರಶ್ನೆ ಬಂದ್ಬಿಟ್ಟು ಅಪರಾಧಿಗಳಿಗೆ ಶಿಕ್ಷೆ ಪೂರಕವೋ ಅಥವಾ ಮಾರಕವೋ? ಶಿಕ್ಷೆ ಪೂರಕ ಅಥವಾ ಮಾರಕ ಅನ್ನೋದಕ್ಕಿಂತ ಅವನ ಮನೋಭಾವನೆ ಬದಲಾಗಬೇಕಾಗುತ್ತೆ ಅಷ್ಟೇ. ಶಿಕ್ಷೆ ಅನ್ನತಕ್ಕಂಥದ್ದು ಅವನ ಮನೋಭಾವನೆಯನ್ನ ಬದಲಿಸಲಿಕ್ಕೆ ಇರ್ತಕ್ಕಂಥ ಒಂದು ಇದು. ಅವನ ಒಂದು ಕಡೆ ಒಂದು ಸ್ಥಳ ತಕ್ಕ ಶಿಕ್ಷೆ ಅಂದ್ರೆ ಅವನಿಗೆ ಬೇರೆ ರೀತಿಯಲ್ಲಿ ಯಾವುದೇ ತರಹದ ಶಿಕ್ಷೆಗಳನ್ನು ಕೊಡೋದಿಲ್ಲ. ಅವನನ್ನ ಈ ಸಮಾಜದಿಂದ ತೆಗೆದುಕೊಂಡು ಒಂದು ಪ್ರತ್ಯೇಕ ಸ್ಥಳದಲ್ಲಿ ಇಟ್ಟಿರ್ತಾರೆ. ಅವನ ಮನೋಧೋರಣೆ ಏನಿದೆ ಅದು ಬದಲಾಗ್ಲಿಕ್ಕೋಸ್ಕರ ಅಷ್ಟೇ. ಬಟ್ ಶಿಕ್ಷೆ ಅಂತಂದ್ರೆ ಅದರಲ್ಲಿ ಏನೋ ಹೊಡೆಯೋದು ಅಥವಾ ಇದನ್ನ ಏನು ಮಾಡ್ಲಿಕ್ಕಿಲ್ಲ. ನಿಮ್ಗೆ ಆ ಶಿಕ್ಷೆ ಮೀನ್ಸ್ ಅವನ್ನ ತಗೊಂಡೋಗೊಂದು ಈ ಸಮಾಜದ ದೃಷ್ಟಿಯಿಂದ ತೆಗೆದುಕೊಂಡು ಒಂದು ಪ್ರತ್ಯೇಕ ವ್ಯವಸ್ಥೆಯಲ್ಲಿ ವಾಸಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಜೈಲು ಅನ್ನೋದಿಲ್ಲ ಅಂತ ಒಂದು ಪ್ರತ್ಯೇಕ ಸುಧಾರಣಾ ಕೇಂದ್ರ ಅದು. ಅಲ್ಲಿ ಅವನ ಮನೋಧೋರಣೆನ ಬದಲಿಸಿಕೊಂಡು ಮತ್ತೆ ಈ ಸಮಾಜಮುಖಿ ಬದಲಾಗಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಅಷ್ಟೇ. ಕಂಪಲ್ಸರಿ ಅದು ಇದ್ದೇ ಇದ್ರೆ ಅವಶ್ಯವಾಗಿ ಈ ಜನ ಮತ್ತೆ ಕ್ರೈಮ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಶ್ಯಕತೆ ಇದೆ. ಈ ದೇಶ ನಿಂತಿದ್ದೇ ನಿಮ್ಮಂತ ಯುವಕರ ಮೇಲೇನೆ. ಹಾಗಾಗಿ 4-6 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದ್ರಿಂದ ಒಂದಿಷ್ಟು ಬದುಕಿನಲ್ಲಿ ಭರವಸೆ ಹೆಜ್ಜೆಯನ್ನು ಇಡಲಿಕ್ಕೆ ನಿಮಗೆ ಸಹಾಯಕವಾಗ್ತದೆ. ಸಾಧನೆ ಹಾದಿಯಲ್ಲಿ ಇತಿಹಾಸ ಸೃಷ್ಟಿಸುವಂತ ಕೆಲಸ ನಿಮ್ಮಿಂದ ಆಗ್ತದೆ. ಹಾಗಾಗಿ ಎದರದೇ ಪರೀಕ್ಷೆ ಎದುರಿಸುವಂತ ಒಂದು ಕೆಲಸ ನಮ್ಮ ಮಾತುಗಳಿಂದ ತಮಗೆ ಆಗ್ತದೆ ಅನ್ನುವಂಥ ಆಶೆಯಿಂದ ನಾನು ಇಲ್ಲಿ ಮಾತನ್ನು ಆರಂಭಿಸ್ತೇನೆ. ನೀವೆಲ್ಲ ಗಮನಿಸಿರ್ತೀರಿ, ಎಲ್ಲ ಕಡೆ ಈ ಹೂವು ಕೊಡ್ತಾರೆ, ಬೇರೆ ಹೂವು ಕೊಡಲ್ಲ. ಇದೇ ಹೂವನ್ನೇ ಕೊಡ್ತಾರೆ. ಯಾವ ಕಾರ್ಯಕ್ರಮಕ್ಕೆ ಇದೇ ಹೂವು ಕೊಡ್ತಾರೆ. ನನ್ನ ಮಾತುಗಳಿಗಿಂತ ಈ ಬರೇ ಒಂದು ಹೂವಿನ ಬಗ್ಗೆ ಒಂದು 2 ನಿಮಿಷ ಮಾತಾಡಿ ನಾನು ವಿಷಯಕ್ಕೆ ಬರ್ತೀನಿ. ಸ್ವಲ್ಪ ಕೇಳಿ. ಇದು ಯಾಕೆ ಕೊಡ್ತಾರೆ? ಬಹಳ ಜನರಿಗೆ ಗಂಭೀರವಾಗಿ ಆಲೋಚಿಸಬೇಕಿದೆ. ಈ ಗುಲಾಬಿ ಮುಟ್ಟಿ ನೋಡಿದ್ರೆ ಮೇಲ್ಗಡೆ ಭಾರಿ ಸಾಫ್ಟ್ ಇರ್ತದೆ, ಭಾರಿ ಮಜಾ ಇರ್ತದೆ, ಹೌದಲ್ವಾ? ವೆರಿ ಗುಡ್. ಕೆಳಗಡೆ ಮುಳ್ಳು ಇರ್ತದೆ, ಮುಳ್ಳು. ಗುಲಾಬಿಗೆ ಮುಳ್ಳು ಇರ್ತದೆ. ಗುಲಾಬಿ ಒಳಗ ಮುಳ್ಳಾದಂತ ವ್ಯಥೆ ಪಡೋದಕ್ಕಿಂತ ಆ ಮುಳ್ಳಿನೊಳಗೊಂದು ಗುಲಾಬಿ ಇದೆಯಲ್ಲ ಅಂತ ಖುಷಿ ಪಡಬೇಕು. ಅದೇ ಜೀವನ. ಒಂದು ಕಡೆಗೆ ಸಾಫ್ಟ್ ಅನಿಸ್ತದೆ, ಒಂದು ವಿದ್ಯಾರ್ಥಿಗಳೇ, ಇಲ್ಲಿ ನಾನು 2014ರಲ್ಲಿ ನಾನು ಸಿಂಧೂರಿಗೆ ಬಂದಾಗ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 600 ಮತ್ತು ರಿಸಲ್ಟ್ ತಾಲೂಕಿಗೆ ಜಿಲ್ಲೆಗೆ ರ್ಯಾಂಕ್, ಹಾಗೆ ವಿಶ್ವವಿದ್ಯಾಲಯದ ರ್ಯಾಂಕ್ ಸಾಮಾನ್ಯವೇ ಪಡೆದಿತ್ತು ಈ ಒಂದು ಸಂಸ್ಥೆ. ಆದ್ರೆ ಯಾಕೋ ಗೊತ್ತಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಏಳು ಬೀಳು, ಮುಖ್ಯಸ್ಥರ ನಿಷ್ಕಾಳಜಿ ಇರ್ಬೋದು, ಬೇರೆಯವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೋ ಗೊತ್ತಿಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ 340 ಕೇಳಿತ್ತು. ಆದ್ರೆ ಇಲ್ಲಿ ಒಂದು ಕಡೆ ಜಗದ್ಗುರು ಶ್ರೀಶೈಲ ಪೂಜ್ಯರು ಹೇಳ್ತಾರೆ, ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಂಬುವ ಮೊದಲು 10 ಬಾರಿ ಯೋಚಿಸಿ, ಏಕೆಂದರೆ ಕೆಲವೊಮ್ಮೆ ನಮ್ಮ ಸ್ವಂತ ಹಲ್ಲುಗಳು ನಮ್ಮ ನ್ಯಾಲಿಗೆಯನ್ನು ಕಚ್ಚುತ್ತವೆ. ಆಗ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು. ಅದು 2020 ಕೊರೋನಾ ಹೊತ್ತು. ಆಗ ಈ ಸಂಸ್ಥೆಯ ಜವಾಬ್ದಾರಿ ಅಶೋಕ್ ಸರ್ ಮತ್ತು ನಮ್ಮ ಮೇಲೆ ಬಿತ್ತು. ಆಗ ಆ ಹೊತ್ತಿನಲ್ಲಿ ನಮಗೆ ಈ 340ರಿಂದ ಇವತ್ತ 850 ಇದೆ. ಇನ್ನು ಬಂದಿಲ್ಲ ವಿದ್ಯಾರ್ಥಿಗಳು, 850 ಇದೆ. ಅದು ಆಗಲಿಕ್ಕೆ ಮುಖ್ಯ 2 ವ್ಯಕ್ತಿಗಳನ್ನು ನಾನು ನಿಲ್ಲಿಸಲಿಕ್ಕೆ ಇಲ್ಲಿ ಬಯಸ್ತೇನೆ. ಯಾರು 2 ವ್ಯಕ್ತಿಗಳಂದ್ರೆ ಬೇರೆ ಯಾರಲ್ಲ, ಅವರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿ ಬಳಗ. ಈ ಒಂದು ಸಂಸ್ಥೆ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಆ ಒಂದು ಸಂಖ್ಯೆ ಸಾಗಲಿಕ್ಕೆ ಹಿಂದೆ ಒಬ್ಬ ಮಹಾನ್ ತಪಸ್ವಿ ಇದ್ದಾನೆ. ಅವರು ಬೇರೆ ಯಾರಲ್ಲ, ಈ ನಾಡಿನ ನಡೆದಾಡುವ ದೇವರು ಒಳ ಬಾಳಾರಿಯ ಚನ್ನಬಸವೇಶ. ನ್ಯಾಷನಲ್ ಕಾಲೇಜ್, ವಿಶ್ವ ಕಾಲೇಜ್ 95 ಅಂಕ ಪಡೆದ, SLC 95 ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಕೊಂಡು 95 ಮಾಡ್ತಾ ಇಲ್ಲ, 60-70 ಅಂಕ ಪಡೆದಂತ ವಿದ್ಯಾರ್ಥಿಗಳನ್ನು 95% ಮಾಡಿ ತೋರಿಸ್ತಕ್ಕಂಥ ಸಂಸ್ಥೆ ಅಂದ್ರೆ ಅದು VCP ಮತ್ತು ನ್ಯಾಷನಲ್ ಕಾಲೇಜ್. ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಹೊಲದಲ್ಲಿ ಸಣ್ಣ ಒಂದು ಮನೆಯಲ್ಲಿ ಬೆಳೆದು ದಿನಾಲು ಕಾಲೇಜಿಗೆ ಬಂದು ಉಪನ್ಯಾಸಕರ ಸಹಕಾರ ಪಡೆದು
ತನ್ನ ಪರಿಶ್ರಮದಿಂದ 95 ಅಂಕ ಪಡೆದ ವಿದ್ಯಾರ್ಥಿನಿ ಕಾಲೇಜ್ ಟಾಪರ್ ಅಮೃತ ವಿಪಾಪೂರ್ ಮತ್ತು ಯಲ್ಲಮ್ಮ ಕುಟುಂಬ ಅಂತ. ಹಾಗೆ ಡಿಗ್ರಿ ಒಂದು ವಿಷಯಕ್ಕೆ ಬಂದಾಗ NEPA ಎಲ್ಲಾ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸದಾ 93ಕ್ಕಿಂತ ಹೆಚ್ಚು ಇದ್ದಾರೆ. ಮಹರ್ಷಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯ ನಮಗೆ ಎಕ್ಸಾಮ್ ಸೆಂಟರ್ ಕೊಟ್ಟಾಗ ನಾವು ಹೋಗಿ ಎಕ್ಸಾಮ್ ಸೆಂಟರ್ ಕೇಳಿಲ್ಲ, ಅವರೇ ನಮ್ಮನ್ನು ಎಕ್ಸಾಮ್ ಸೆಂಟರ್ ಅಂದ್ರೆ ನೀವು ಎಕ್ಸಾಮ್ ಕೇಂದ್ರ ತೆಗೆದುಕೊಳ್ಳಿ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ